ನೀನು ಒಂದು ನಿಮಿಷ ಬಾಯ್ಲಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದರೆ ದೀಪನ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಏನೂ ಆಗಿಲ್ಲ, ನಾನು ಯಾರ ಹತ್ರನೂ ಹೋಗಲ್ಲ. ನೀವು ಒಂದು ನಿಮಿಷ ದೀಪ, ಕೌನ್ಸಿಲಿಂಗ್ ಅಂದರೆ ನಿನ್ನ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅಂತ ಸಣ್ಣದಾಗಿ ಒಂದು ಟೆಸ್ಟ್ ಮಾಡ್ತಾರಷ್ಟೇ. ನಾನು ಗಟ್ಟುಮುಟ್ಟಾಗೇ ಇದ್ದೀನಿ. ನೀವೇ ನನ್ನ ನೀಲ್ ಕಳ್ಸು ಅಲ್ಲಿ ಕಳ್ಸು ಅಂತ ಆಗ್ಲಿಂದ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೀರಾ. ದೀಪ ಅವರೇ ಪ್ಲೀಸ್ ಸಾಕ್ ಮಾಡಿ, ಅದಕ್ಕೆ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಪ್ರತಿ ಹೆಜ್ಜೆಲ್ಲ ಅವರಲ್ಲಿ ಏನಾದ್ರೂ ತಪ್ಪು ಇಡ್ತಿರಲ್ಲ, ಯಾಕೆ ಏನೂ ಪಾಸಿಟಿವ್ ಆಗಿ ತಗೋತಾ ಇಲ್ಲ ನೀವು ಮೊದ್ಲಿನ ತರ ಚೆನ್ನಾಗಾಗ್ಲಿ ಅನ್ನೋದೇ ಅವ್ರ ಉದ್ದೇಶ. ಅಂದ್ರೆ ನಿಮ್ ಪ್ರಕಾರ ನಾನು ಹುಚ್ಚಿ ಆಗಿದ್ದೇನೆ ಹಸ್ಬೆಂಡು? ನಾನೆಲ್ಲ ಹಾಗಂದೆ? ನಿಮ್ ಮಾತಿನ ಅರ್ಥ ಹಾಗೇ ಇದೆ ಅಲ್ವಾ? ದೀಪ ಅವರೇ ನಮ್ ಕೋಪ ಬರ್ಸ್ಬೇಡಿ. ನಾನು ಯಾಕೆ ಹಾಗಂದ್ಕೊಳ್ಳಿ? ನೀವು ಮೊದ್ಲಿನ ತರ ನಾರ್ಮಲ್ ಆಗಿಲ್ಲ ಅನ್ನೋದಂತೂ ಸತ್ಯ ಅಲ್ವಾ? ಎಲ್ಲೋ ಏನೋ ನೋಡ್ತೀರಾ, ಕೂಗಾಡ್ತೀರಾ, ಕಿರ್ಚಾಡ್ತೀರಾ, ಭಯ ಪಡ್ತೀರಾ. ಅದು ಅಲ್ಲದೆ ನಿಮ್ ಬೇಜವಾಬ್ದಾರಿಯಿಂದ ಅಪ್ಪಂಗೆ ಯಾವ ಪರಿಸ್ಥಿತಿ ಆಗ್ತೈತಿ ಇವತ್ತು ಅಂತ ಗೊತ್ತಾಯ್ತಲ್ವಾ? ಇಬ್ರಲ್ಲಿ ಯಾರು ಬೇಕು ಅನ್ನೋ ಪ್ರಶ್ನೆ ಬಂದ್ರೆ ನನಗಿಬ್ರೂ ಬೇಕು. ಆದ್ರೆ ಯಾವ್ದಾದ್ರು ಅಷ್ಟೇನೆ ಆಗಿರ್ತಾರೆ. ದಯವಿಟ್ಟು ನಮ್ಮಿಬ್ರು ಸಂಬಂಧನ ಹಾಳು ಮಾಡಕ್ ಬರಬೇಡಿ. ನಾನು ಇದನ್ನ ಮೊದಲೇ ನಿಮ್ಮ ಹತ್ರ ಹೇಳ್ಬಿಟ್ಟೆ ಕರ್ಕೊಂಬಂದೆ, ಆದ್ರೂ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಪ್ಲೀಸ್ ದೀಪ ಅವರೇ, ಇನ್ಮೇಲಾದ್ರೂ ಮೊದಲೊಂದು ದೀಪ ಆಗಿ ಎಲ್ರ ಜೊತೆ ಖುಷಿಯಾಗಿರಿ. ಚಿರು, ನೀನ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೇನೆ. ಯು ಕ್ಯಾರಿ. ಏನೋ ಇದು ಮಾಡ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಅಂತ ದೊಡ್ಡದಾಗಿ ಕೊಚ್ಕೊಂಡೆ. ಈಗೆಲ್ಲಿ ಹೋಯ್ತು ಎಲ್ಲ ಧೈರ್ಯ? ಚಾಲೆಂಜ್ ಅಲ್ಲಿ ಗೆದ್ದಿದ್ದು ನಾನೇ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತಾನೂ ಗೊತ್ತಾಗಿರ್ಬೇಕಲ್ಲ. ಪರೀಕ್ಷೆ ಮಾಡೋದು ನಿಲ್ಸಿ, ಸಾಕಾಗೋಗಿದೆ ನನಗೆ. ನೀವು ಆಡೋ ಆಟದಿಂದ ನನಗ್ ಮಾತ್ರ ಅಲ್ಲ, ನಿಮ್ ಮನೆಯವ್ರಿಗೂ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಆಯ್ತು, ಇಲ್ಲಿಗೆ ಎಲ್ಲ ನಿಲ್ಸ್ಬಿಡ್ತೀನಿ. ಬಟ್ ಕಂಡೀಷನ್ಸ್ ಅಪ್ಲೈ. ತಿರುನ ಈ ಮನೆನ ಬಿಟ್ಟು ನೀನಿಂದ ತೊಲಗಬೇಕು. ನಾನ್ ಚೆನ್ನಾಗಿ ನೋಡ್ಕೋತೀನಿ. ಸ್ವಲ್ಪ ದಿನ ಹೊರಗ್ತಾರೆ, ಆಮೇಲೆಲ್ಲ ಹಾಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಅವನನ್ನ ಹೇಗ್ ದಾರಿಗೆ ತರಬೇಕು ಅನ್ನೋದು ನನಗ್ ಚೆನ್ನಾಗಿ. ಆದ್ರೆ ಅವನ್ ದಾರಿಗಡ್ಡಾಗಿರೋ ನೀನು ನಿನ್ನ ದಾರಿನ ನೀನು ಹುಡುಕೊಂಡು ಹೋಗ್ಬೇಕು. ಆಗತ್ತಾ ಇಲ್ವಾ? ಇದು ಲಾಸ್ಟ್ ಆಪ್ಷನ್. ಇನ್ನು ನಾನು ಆಪ್ಷನ್ ಕೊಡ. ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲಿಂದ ಹೋಗಲ್ವಾ ಅಥವಾ ಹೋಗಕ್ಕಾಗಲ್ವಾ? ನೀನು ಇಲ್ಲೇ ಇದ್ದಷ್ಟು ದಿನ ಈ ಮನೇಲಿರೋರು ಎಲ್ಲರಿಗೂ ಒಂದಲ್ಲ ಒಂದ್ ತೊಂದರೆ ಆಗ್ತಾನೆ ಇರುತ್ತೆ. ನೀನೇ ಯೋಚನೆ ಮಾಡು.